ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ ಪಾಟೀಲ್. ಬೆಂಗಳೂರಿನಲ್ಲಿ ರೆಡಿ ಆಗ್ತಾ ಇದೆ ಮೆಟ್ರೋ ಸ್ಟೇಷನ್. ಹೌದು, ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಅಂದುಕೊಂಡಂತೆ ಎಲ್ಲವೂ ಸಲೀಸಾಗಿ ನಡೆದರೆ ಬರುವ ಏಪ್ರಿಲ್ ವೇಳೆಗೆ ಉದ್ಯಾನ ನಗರಿಯ ಉತ್ತರ ಹಾಗೂ ದಕ್ಷಿಣ ಭಾಗಗಳ ನಡುವಿನ ಒಟ್ಟಾರೆ 42 ಕಿಲೋಮೀಟರ್ ದೂರದ ಮೆಟ್ರೋ ಸಂಪರ್ಕ ಸಾಧ್ಯವಾಗಲಿದೆ. ಮೂಲಗಳ ಪ್ರಕಾರ ಸದ್ಯಕ್ಕೀಗ ನ್ಯಾಷನಲ್ ಕಾಲೇಜ್ ಹಾಗೂ ಯಲಚೇನಹಳ್ಳಿಯ ನಡುವಿನ ಮೆಟ್ರೋ ಮಾರ್ಗ ಸಿದ್ಧಗೊಂಡಿದ್ದು, ಈ 8 ಕಿಲೋಮೀಟರ್ ದೂರದ ಹಾದಿಯಲ್ಲಿ BMRCL ಈಗಾಗಲೇ ಪ್ರಯೋಗಾರ್ಥ ಸಂಚಾರ ಆರಂಭಿಸಿದೆ. ಆದರೆ ಉತ್ತರ ಹಾಗೂ ದಕ್ಷಿಣ ಭಾಗಗಳು ಬೆಸೆಯುವ ಯೋಜನೆ ನನಸಾಗಬೇಕಾಗಿದ್ದಲ್ಲಿ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಿಂದ ನ್ಯಾಷನಲ್ ಕಾಲೇಜ್ ನಡುವಿನ ಮೆಟ್ರೋ ಹಾದಿ ಸಂಪೂರ್ಣವಾಗಿ ಸಿದ್ಧವಾಗಬೇಕಾಗಿದೆ. ಈ ಕಾಮಗಾರಿಯು ಆಗಲೇ ಅಂತಿಮ ತಲುಪಿದೆ ಎನ್ನಲಾಗ್ತಿದೆ. BMRCL ತಾನೇ ಹಾಕಿಕೊಂಡಿದ್ದ ಡೆಡ್ ಲೈನ್ ಪ್ರಕಾರ ಇದೇ ವರ್ಷ ಮಾರ್ಚ್ ಅಂತ್ಯದ ವೇಳೆಗೆ ಈ ಹಾದಿ ಸಿದ್ಧಗೊಳ್ಳಬೇಕು. ಆದರೆ ದೀರ್ಘಾವಧಿಯಿಂದಲೂ ನಿಧಾನಗತಿಯಲ್ಲಿ ಸಾಗುತ್ತಿರುವ ಅಲ್ಲಿನ ಕಾಮಗಾರಿ ನೋಡಿದ್ರೆ ಅದು ಮಾರ್ಚ್ ಒಳಗೆ ಸಿದ್ಧಗೊಳ್ಳುವುದು ಅಸಾಧ್ಯ ಎನ್ನಲಾಗ್ತಿದೆ. ಆದರೆ ಇದನ್ನ BMRCL ಒಪ್ತಿಲ್ಲ. ಸಂಸ್ಥೆ ಹೇಳುವ ಪ್ರಕಾರ ಸಂಪಿಗೆ ರಸ್ತೆಯಿಂದ ಮೆಜೆಸ್ಟಿಕ್ ಮೂಲಕ ನ್ಯಾಷನಲ್ ಕಾಲೇಜ್ ನಿಲ್ದಾಣದ ನಡುವಿನ ರಸ್ತೆ ಬಹುತೇಕ ಪೂರ್ಣಗೊಂಡಿದೆ. ಮುಂದಿನ ವಾರದಲ್ಲಿ ಈ ವಿಭಾಗದಲ್ಲಿ ಪ್ರಾಯೋಗಿಕ ಸಂಚಾರ ಆರಂಭವಾಗಲಿದೆ. ಒಟ್ಟಾರೆ ಮುಂದಿನ ಏಪ್ರಿಲ್ ಒಳಗೆ ಈ ಹಾದಿ ಸಿದ್ಧಗೊಳಿಸುವುದೇ ನಮ್ಮ ಗುರಿ ಎಂದಿದೆ ಸಂಸ್ಥೆ. BMRCLನ ಈ ಆಶ್ವಾಸನೆ ನಿಗದಿತ ಸಮಯದಲ್ಲಿ ಸಕಾರವಾದರೆ ಇದು ಬೆಂಗಳೂರಿಗರಿಗೆ ಯುಗಾದಿ ಹಬ್ಬದ ವೇಳೆಗೆ ಸಿಹಿ ಸುದ್ದಿ ಸಿಗಲಿದೆ ಎಂದು ನಿರೀಕ್ಷಿಸಬಹುದಾಗಿದೆ. ಒನ್ ಇಂಡಿಯಾ ಕನ್ನಡದಲ್ಲಿ ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.